ಕಾರ್ಬನ್ ಕ್ಲೀನಿಂಗ್ ಅಂತ ಹೇಳ್ತೀರಾ, ಇದರಿಂದ ಏನೇನು ಬೆನಿಫಿಟ್ ಆಗುತ್ತೆ ಅಂತ ಸ್ವಲ್ಪ ತಿಳಿಸ್ಕೊಡ್ಬೋದಾ? ಇದು ಇಂಜಿನ್ ಕಾರ್ಬನ್ ಕ್ಲೀನಿಂಗ್ ಅಂತ ಹೇಳಿದ್ರೆ ಹಾಂ ಇಂಜಿನಲ್ಲಿ ಇರೋ ಕಾರ್ಬನ್ ಹಾಂ ಡಿಪಾಸಿಟ್ ಆಗಿರುತ್ತೆ. ಹೌದು ಅದನ್ನ ನಮ್ಮ ಇಂಜಿನ್ ಡಾಕ್ಟರ್ ಅಂತ ಒಂದು ಮಿಷನ್ ಬರುತ್ತೆ. ಹೌದು ಆ ಮಿಷನ್ ಅಲ್ಲಿ ನಿಮ್ದು ಇಂಜಿನ್ ಕ್ಲೀನ್ ಮಾಡ್ಕೊಡ್ತೀವಿ ವಿತಿನ್ 1 hour ಅಲ್ಲಿ. 1 hour. ಹೌದು 2 wheeler 4 wheeler ಎರಡು ಮಾಡ್ತಾ ಇದೀವಿ. ಪೆಟ್ರೋಲ್ ಇಂಜಿನ್ ಡೀಸೆಲ್ ಇಂಜಿನ್ ಎರಡು ಮಾಡ್ತಾ ಎರಡು ಇದೀವಿ. ಅಪ್ ಟು 3000 cc ತನಕ ನಾವು ಮಾಡ್ಕೊಡ್ತೀವಿ. ಹೌದು. ಮತ್ತೆ ನೀವು ಇದರಿಂದ ಹೊರಗಡೆ ನೀವು ಇಲ್ಲಿ ಮಾಡಿದ್ರೆ ಏನು ಬೆನಿಫಿಟ್, ಅಥವಾ ಹೊರಗಡೆ ಮೆಕ್ಯಾನಿಕ್ ಹತ್ರ ಹೋದ್ರೆ ಏನು ಬೆನಿಫಿಟ್ ಅಂತ ಹೇಳ್ಕೊಳ್ಬೋದಾ? ಹೊರಗಡೆ ಮೆಕ್ಯಾನಿಕ್ ಹತ್ರ ಮಾಡಿದ್ರೆ ಸುಮಾರು ದುಡ್ಡು ಖರ್ಚಾಗುತ್ತೆ. 10,000-12,000 ರೂಪಾಯಿ ತನಕ ಆಗುತ್ತೆ. ಹೌದು. ಅಂದ್ರೆ ಇಂಜಿನ್ ಎಲ್ಲ ಬಿಚ್ಚಿಬಿಟ್ಟು ಮಾಡಬೇಕು. ಬಿಚ್ಚಿ 3-4 ದಿನ ಟೈಮ್ ತಗೊಳುತ್ತೆ. ಮತ್ತೆ ಅಸೆಂಬಲ್ ಮಾಡಬೇಕಾದ್ರೆ ಅಷ್ಟು ಕಂಪನಿಯಲ್ಲಿ ಮಾಡೋ ಥರ ಮಾಡ್ಕೊಡಲ್ಲ ಅವರು. ಅದು ನಮ್ಮ ಹತ್ರ ಬೇರೆ ಏನಿಲ್ಲ, ಬೇರೆ ಏರ್ ಫಿಲ್ಟರ್ ಮಾತ್ರ ಬಿಟ್ಬಿಟ್ಟು ಅದು ಹೆಚ್ಚೆಚ್ಚು ಗ್ಯಾಸನ್ನ ಫೀಡ್ ಮಾಡಿ ನಿಮಗೆ ಇಂಜಿನ್ನ ಕ್ಲೀನ್ ಮಾಡ್ಕೊಡ್ತೀವಿ ವಿತಿನ್ 1 hour ಅಲ್ಲಿ. ತುಂಬಾ ಕಡಿಮೆ ರೇಟಲ್ಲಿ ಮಾಡ್ಕೊಡ್ತೀವಿ. ಹೌದು. ಅದು ಎಷ್ಟು ಒಂದು ಅಪ್ರಾಕ್ಸಿಮೇಟ್ ರೇಟ್ ನಮ್ಮ ವೀಕ್ಷಕರಿಗೆ ತಿಳಿಸ್ಬೋದಾ? ರೇಟ್ ಅಂದ್ರೆ 1 ಲಕ್ಷದ ಮೇಲೆ ಓಡಿದ್ರೆ ಬರೀ 1,500 ರೂಪಾಯಿ ತನಕ ಚಾರ್ಜ್ ಮಾಡ್ತೀವಿ. ಆಮೇಲೆ ಅದು ಕಿಲೋಮೀಟರ್ ನೋಡಿ ಅದಕ್ಕೆ ಕಡಿಮೆ ಚಾರ್ಜ್ ಮಾಡ್ತೀವಿ. ವೀಕ್ಷಕರು, ಈಗ ನಾವು ವೆಹಿಕಲ್ ಹತ್ರ ಬಂದಿದ್ದೀವಿ. ಇದು ಯಾವ ರೀತಿ ಮಾಡೋದು ಅಂತ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಗಾಡಿ ಬಾನೆಟ್ ಓಪನ್ ಆಗಿದೆ. ಇದು ಈಗ ಮಾಡ್ತಾ ಇರೋದು ಮಹೇಂದ್ರ KUV ವೆಹಿಕಲ್ಗೆ. ಈಗ ಏರ್ ಫಿಲ್ಟರ್ ಬರೋ ಓಸ್ ಇದೆಯಲ್ಲ, ಹೌದು, ಆ ಓಸ್ನ ರಿಮೂವ್ ಮಾಡಬೇಕು. ಎಲ್ಲ ವೆಹಿಕಲ್ಗಳಲ್ಲೂ ಇದೇ ಪ್ಲೇಸಲ್ಲಿ ಇರುತ್ತೆ ಅಥವಾ ಸ್ವಲ್ಪ ಆಚೆ ಈಚೆ ಇರುತ್ತೆ? 2 wheeler 4 wheeler ಎಲ್ಲ ಸೇಮ್. ಇವಾಗ ಅವರು ಏರ್ ಫಿಲ್ಟರ್ದು ಓಸ್ನ ರಿಮೂವ್ ಮಾಡಿದ್ದಾರೆ. ಇದರಲ್ಲಿ ಇಂಜಿನ್ ಡಿಕಾರ್ಬನೈಸಿಂಗ್ ಮಾಡಬೇಕು. ಇಂಜಿನಲ್ಲಿ ಕಾರ್ಬನ್ ಡಿಪಾಸಿಟ್ ಆಗಿರುತ್ತೆ. ಆ ಡಿಪಾಸಿಟ್ ಆಗಿರೋ ಕಾರ್ಬನ್ನ ರಿಮೂವ್ ಮಾಡಬೇಕು ಆಚೆ. ಓಕೆ. ಸಿಂಪಲ್ ಮೆಥಡು, ಏನಿಲ್ಲ, 2 ಪ್ರೋಬ್ ಇದೆ, ಪಾಸಿಟಿವ್ ನೆಗೆಟಿವ್. ಹೌದು. ಇದನ್ನ ಬ್ಯಾಟ್ರಿ ಕನೆಕ್ಟ್ ಮಾಡಬೇಕು ಈ ಥರ. ಓಕೆ. ಕರೆಕ್ಟ್ ಪಲಾಟಿ ಕನೆಕ್ಟ್ ಮಾಡಬೇಕಿದು, ಪಾಸಿಟಿವ್ ನೆಗೆಟಿವ್. ಆಮೇಲೆ ಇಲ್ಲೊಂದು ಸ್ವಿಚ್ ಕೊಟ್ಟಿದ್ದಾರೆ ಇದರಲ್ಲಿ. ಓಕೆ. ಅಲ್ಲ ಅದು ಈ ಸ್ವಿಚ್ ಆನ್ ಮಾಡೋಕ್ಕಿಂತ ಮುಂಚೆ ಇದು ಇದರಲ್ಲಿ ತೋರಿಸ್ಬೇಕಾ? ಹೌದು. ಇದನ್ನು ಈ ಓಸಲ್ಲಿ ಓಕೆ ಸ್ವಲ್ಪ ದೂರ ಒಳಗಡೆ ಬಿಡಬೇಕಷ್ಟೇ. ಓಕೆ ಓಕೆ. ಒಳಗಡೆ ಬಿಟ್ಟು ಇದನ್ನ ಈ ಸ್ವಿಚ್ ಆನ್ ಮಾಡಬೇಕು. ಇಂಜಿನ್ ಆನಲ್ಲಿ ಇರಬೇಕು. ಇಂಜಿನ್ ಆನಲ್ಲಿ ಇರಬೇಕು. ಈ ಸ್ವಿಚ್ ಆನ್ ಮಾಡಿದ್ರೆ ಇದು ಹೆಚ್ಚು ಗ್ಯಾಸ್ ಪ್ರೊಡ್ಯೂಸ್ ಆಗಿ ಇದರೊಳಗಡೆಯಿಂದ ಈ ಪೈಪ್ ಮುಖಾಂತರ ಈ ಇಂಜಿನ್ ಒಳಗಡೆ ಹೋಗುತ್ತೆ. ಅದು ಏನು ವರ್ಕ್ ಮಾಡುತ್ತೆ ಇಂಜಿನ್ ಒಳಗಡೆ ಹೋಗಿ? ಅದು ಇಂಜಿನ್ ಒಳಗಡೆ ಹೋಗಿ ಕಾರ್ಬನ್ ಡಿಪಾಸಿಟ್ ಆಗಿರುತ್ತಲ್ಲ ಅದನ್ನೆಲ್ಲ ಮೆಲ್ಟ್ ಮಾಡುತ್ತೆ. ಮೆಲ್ಟ್ ಮಾಡಿ ರನ್ನಿಂಗಲ್ಲೇ ಇರಬೇಕು. ವೆಹಿಕಲ್ ರನ್ನಿಂಗ್ ಇರಬೇಕು. ಅದು ಕಿಲೋಮೀಟರ್ ತಕ್ಕಂಗೆ ನಾವು ಟೈಮಿಂಗ್ ಅಡ್ಜಸ್ಟ್ ಮಾಡ್ಕೋಬೇಕು. ಈಗ ಅಪ್ರಾಕ್ಸಿಮೇಟ್ 1 ಲಕ್ಷ ಕಿಲೋಮೀಟರ್ ಓಡಿದ್ರೆ 1 hour ಬಿಡಬೇಕು. ಒಂದು 50,000 ಹತ್ರ ಓಡಿದ್ರೆ ಒಂದು ಹಾಫ್ ಅನ್ ಅವರ್ ಬಿಡಬೇಕು. ಹೌದು. ಆದ್ಮೇಲೆ ಅದನ್ನ ತೆಗೆದ್ಬಿಟ್ಟು ಫಸ್ಟ್ ರನ್ ಮಾಡೋಕ್ಕಿಂತ ಮುಂಚೆ ಸ್ಮೋಕ್ ಹೆಂಗ್ ಬರುತ್ತೆ ಅಂತ ನೋಡಿ. ಹೌದು. ಆಮೇಲೆ ನಮ್ಮ ಮಿಷನ್ ಕನೆಕ್ಟ್ ಆದ್ಮೇಲೆ ಬಿಚ್ಚಿ ಒಂದು 10 minutes ಆದಮೇಲೆ ಮತ್ತೆ ಸ್ಮೋಕ್ ನೋಡಿದ್ರೆ ಪೊಲ್ಯೂಷನ್ 80-90% ಫುಲ್ ಕಡಿಮೆ ಆಗಿದೆ. ಅಂದರೆ ನೀವು ಏನು ಹೇಳ್ತಾ ಇದ್ದೀರಾ ಅಂದರೆ ಮೊದಲು ಬ್ಲ್ಯಾಕ್ ಸ್ಮೋಕ್ ಇರೋದು ಮತ್ತೆ ಒಂದು 10 minutes ಇದೆಲ್ಲ ಪ್ರೋಸೆಸ್ ಕಂಪ್ಲೀಟ್ ಆದಮೇಲೆ ಸ್ವಲ್ಪ ಹೊತ್ತು ಓಡಿಸಿದ ಮೇಲೆ ಅದು ಬ್ಲ್ಯಾಕ್ ಸ್ಮೋಕ್ ಇರೋದು ಬರೋದಿಲ್ಲ. ಸೈಲೆನ್ಸರ್ ಇಂದ ಆಚೆ ಅಂದ್ರೆ ಏನು ಕಾರ್ಬನ್ ಡೆಪಾಸಿಟ್ ಇಂಜಿನ್ ಒಳಗಾಗಿರುತ್ತೆ ಅದು ಸೈಲೆನ್ಸರ್ ಇಂದ ಆಚೆ ಬರುತ್ತೆ ಅಂತ ಹೇಳ್ತೀರಾ. ಇದರಿಂದ ಬೆನಿಫಿಟ್ ಏನು ಸರ್? ಬೇರೆ ಏನಾದರೂ ಬೆನಿಫಿಟ್? ಮೈಲೇಜ್ ಇನ್ಕ್ರೀಸ್ ಆಗುತ್ತೆ. ಓಕೆ. ಬ್ಲ್ಯಾಕ್ ಸ್ಮೋಕ್ ಕಡಿಮೆ ಆಗುತ್ತೆ. ಮೈನ್ ಆಗಿ ಪೊಲ್ಯೂಷನ್ ಕಂಟ್ರೋಲ್ ಆಗುತ್ತೆ. ಇವಾಗ ಎಲ್ಲ ಕಡೆನೂ ಪೊಲ್ಯೂಷನ್ ಮಾತಾಡ್ತಾ ಇರೋದ್ರಿಂದ ಪೊಲ್ಯೂಷನ್ ರೆಡ್ಯೂಸ್. ಕಾರ್ಬನ್ ಡೈಆಕ್ಸೈಡ್ ಬಹಳ ಡೇಂಜರ್ಸ್ ಅದು. ಹೌದು. ಅದನ್ನ ನಾವು ಮಾಡೋಕ್ಕಿಂತ ಮುಂಚೆ ನೀವು ಬೇಕಿದ್ರೆ ಇದರಲ್ಲಿ ಕಾರ್ಬನ್ ಪೊಲ್ಯೂಷನ್ ಟೆಸ್ಟ್ ಮಾಡ್ಕೊಳ್ಳಿ. ಮಾಡಾದ್ಮೇಲೆ ಹೋಗಿ ಮಾಡಿ, ಅದ್ರಲ್ಲಿ ನಿಮಗೆ ಗೊತ್ತಾಗುತ್ತೆ.